ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ವಿಧಿವಸರಾಗಿದ್ದಾರೆ. ಇನ್ನು ಅವರ ಸೋದರ ಸೊಸೆ ನಮ್ಮ ಜೊತೆ ಇದ್ದಾರೆ, ಸುಜಿಯಮ್ಮ ಅವರು. ನೇರವಾಗಿ ಮಾತನಾಡೋಣ. ಎಸ್.ಎಂ. ಕೃಷ್ಣ ಅವರು ಧೀಮಂತ ರಾಜಕಾರಣಿ, ಇದೀಗ ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಏನ್ ಹೇಳ್ತೀರಾ? ಹೇಳಿ ನಾನು ಎಷ್ಟು ಜಲ್ದಿ ಆಯ್ತದೆ ಅಂತ ಗೊತ್ತಿರಲಿಲ್ಲ ಅವ್ರು ಸಾಯ್ತದೆ ಅಂತ. ಆದರೂ ತುಂಬ ನೆರಳು ಅವ್ರು ಇರಬೇಕಾಗಿತ್ತು ಇನ್ನು ಸುಮಾರು ವರ್ಷ. ನಾವು ಅದನ್ನೇ ಕೇಳ್ತಾ ಇರೋದು. ಅವ್ರು ಇರಬೇಕಾಗಿತ್ತು. ಅವರು ತುಂಬ ಒಳ್ಳೆಯ ಮನುಷ್ಯ, ಒಳ್ಳೆಯ ಇವರು. ನಮ್ಮನ್ನೆಲ್ಲ ಪ್ರೀತಿಸೋದು ಹೋದಾಗಿಲ್ಲ. ಎಲ್ಲ ಸಮಾಚಾರಗಳನ್ನ ಕೇಳಬೇಕು. ಊರಿನಲ್ಲಿ ಏನಾಗಿದೆಯಮ್ಮ, ಏನಮ್ಮ, ಹೇಗಮ್ಮ, ಎಲ್ಲ ಹೇಗಿದ್ದೀರಾ, ಮಕ್ಕಳಾಗಿದ್ದರು, ಏನೇನು ಮಾಡ್ತಾಯಿದ್ದರು ಅಂತ ಪ್ರತಿಯೊಂದು ಕೇಳಬೇಕು. ಸಂತೋಷವಾಗಿ ಎಲ್ಲರಿಗೂ ಹೇಳ್ಬೇಕು. ಅವಳನ್ನ ಇದು ಮಾಡಿ ಕಳಿಸ್ಕೊಡಿ, ಕಾರಲ್ಲಿ ಕಳಿಸ್ಕೊಡಿ, ಬಸ್ ಸ್ಟ್ಯಾಂಡ್ಗೆ ಅಂತೆಲ್ಲ ಪ್ರತಿಯೊಂದು ಹೇಳ್ತಿದ್ರು. ನಮ್ಮ ಬಗ್ಗೆ ಇದಾಗಿತ್ತು. ರಾಜಕಾರಣದಲ್ಲಿ ದೊಡ್ಡ ರಾಜಕಾರಣಿ, ಅದರ ಕುಟುಂಬದ ಜೊತೆ ಯಾವ ರೀತಿ ಇರ್ತಿದ್ರು ಅಮ್ಮ ನಿಮ್ಮೆಲ್ಲರ ಜೊತೆ, ಇಡೀ ಕುಟುಂಬದ ಜೊತೆ? ಊರಿಗೆ ಬಂದಾಗ ನಾವೆಲ್ಲ ಹೋಗುವೋ, ಬರ್ತಾವ್ರೇನು ತಕ್ಷಣ ಊರಿಗೂ ಅವ್ರ ಹತ್ರ ಹೋಗಿ ಅಟೆಂಡ್ ಮಾಡುವೋ. ಆದರೂ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಗುರ್ಸರು ನಮಸ್ತೆ ಮಾಡುವ ಅಷ್ಟೇ. ಜನ ಜಾಸ್ತಿ ಇರ್ತಾರಲ್ಲ, ಜಾಸ್ತಿ ನಾವು ಹೋಗೋಕೆ ಆಗ್ತಿರ್ಲಿಲ್ಲ. ಇದರಲ್ಲಿ ಮದುವೆಗಳು ಅಲ್ಲಿ ಇಲ್ಲಿ ಸಮಾರಂಭಗಳು ಹೋದಾಗೆಲ್ಲ ಮಾತಾಡೋರು ನಮ್ಮ ಜೊತೆ ಚೆನ್ನಾಗಿ. ಎಲ್ಲರನ್ನು ಗುರ್ತಿಡಿದು ಮಾತಾಡ್ತಿದ್ರಮ್ಮ. ಕುಟುಂಬದವ್ರು ಬಹಳಷ್ಟು ದೊಡ್ಡ ಕುಟುಂಬ ನಿಮ್ಮ ಕುಟುಂಬ. ಅಂತಿನಲ್ಲಿ ಎಲ್ಲರನ್ನು ಗುರ್ತಿಡ್ತಿದ್ರ? ಚಂದ್ರು ಹೆಂಡತಿ ಸುಜಯ ಅಂತ ಕರೀರು ನನ್ನ. ಚಂದ್ರು ಹೆಂಡತಿ ಸುಜಯ ಅಂತ ಕರೀರು. ತುಂಬ ಇದು ಮಾಡ್ತಾರೆ. ನಮ್ಮ ಯಜಮಾನ್ರು ಹುಷಾರಿದೆ, ಬೋರಿಂಗ್ ಹಾಸ್ಪಿಟಲ್ಗಿದ್ರು. ಆವಾಗ ಎಲ್ಲ VIP ರೂಮ್ ಕೊಟ್ಟು ಎಲ್ಲ ನೋಡಿ ಬಂದು ಎಲ್ಲ ಮಾಡಿ ವ್ಯವಸ್ಥೆ ಎಲ್ಲ ಮಾಡಿದ್ರು. ತೀರೋದಾಗ ಬರೋಕ್ಕಾಗಲಿಲ್ಲ ಅವರು. ಆಮೇಲೆ ಬಂದರು. ಫೋಟೋ ಎಲ್ಲ ಇದೆ ಮನೇಲಿ. ಬೆಂಗಳೂರಿನಲ್ಲೇ ನೆಲೆಸಿದ್ರು. ಹುಟ್ಟೂರಿನ ಬಗ್ಗೆ ಬಹಳಷ್ಟು ಅಭಿಮಾನವನ್ನು ಹೊಂದಿದ್ರು ಅಂತ. ತುಂಬ ಅಭಿಮಾನ ಆಯಿತು. ಮದ್ದೂರು ಸೋಮನಹಳ್ಳಿ ಅಂದರೆ ಅವ್ರು ತುಂಬ ಇದಾಗಿದ್ರು. ತುಂಬ ಪ್ರೀತಿ ವಿಶ್ವಾಸ ಆಯಿತು. ನಮ್ಮವರು, ನಮ್ಮ ಜನ ಅಂತ ಪ್ರತಿಯೊಬ್ಬರು ನಮ್ಮವ್ರನ್ನೇ, ಸ್ವಂತದವ್ರನ್ನೇ ಅಲ್ಲ, ಬೇರೆಯವ್ರು ಕಂಡ್ರು ಅಷ್ಟೇ ಪ್ರೀತಿ ವಿಶ್ವಾಸ ಇತ್ತು ಅವ್ರಿಗೆ. ತುಂಬ ಇದಾಗಿ ಚೆನ್ನಾಗಿ ನೋಡ್ಕೊತಿದ್ರು. ಅವ್ರಿಗೇನು ವ್ಯವಸ್ಥೆಗಳು ಮಾಡ್ತಿದ್ರು ಎಲ್ಲ ಮಾಡಿ ಎಲ್ಲ ನೋಡ್ಕೊತಿದ್ರು. ರಾಜಕಾರಣದಲ್ಲಿ ಶಿಸ್ತನ್ನ ಕಂಡಿದ್ದೀವಿ ಅಮ್ಮ. ಆದ್ರೆ ಕುಟುಂಬದ ಜೊತೆ ಯಾವ ರೀತಿ ಅಂದ್ರೆ, ಕುಟುಂಬ ಸದಸ್ಯರ ಜೊತೆ ಬಹಳಷ್ಟು ಶಿಸ್ತಿನಿಂದ ಇರ್ತಿದ್ರೆ, ಯಾವ ರೀತಿ ಇರ್ತಿದ್ರು? ತುಂಬ ಶಿಸ್ತಾಗೆ ಇರ್ತಿದ್ರು. ಜಾಸ್ತಿ ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ, ಮಾತು ಕಮ್ಮಿ. ಹೆಚ್ಚಿಗೆ ಇದು ಮಾಡೋರು, ನಗುರು, ಸಂತೋಷ ಪಡೋರು. ನಾವೆಲ್ಲ ಹೋದ್ರೆ ಸಂತೋಷ ಪಡ್ತಿದ್ರು. ನಮ್ಮನ್ನೆಲ್ಲ ನೋಡ್ಬಿಟ್ಟು ಭಾರಿ ಚೆನ್ನಾಗಿ ಇದು ಮಾಡ್ತಿದ್ರು. ತುಂಬ ಒಳ್ಳೆಯ ಯುಕ್ತಿಯಪ್ಪ ಅವರು. ನಮ್ಮ ಫ್ಯಾಮಿಲಿಗೆ ಒಳ್ಳೆಯ ಇವರು ಆಗಿದ್ರು. ನಮಗೆ ಸುತ್ತೋದ್ರು ತಕ್ಷಣ ನನಗೆ ಇಲ್ಲೂ ಇಲ್ಲ ಗೊತ್ತಪ್ಪ. ಯಾವಾಗ ಗೊತ್ತಾಯ್ತು ಅಮ್ಮ ವಿಚಾರ? ನಮಗೀಗ ಬೆಳಗಿನ ಜಾವ ಗೊತ್ತಾಯಿತು. 5 ಗಂಟೆಯಲ್ಲಿ ನಮ್ಮ ತಮ್ಮ ಫೋನ್ ಹಾಕಿದ್ರು ಫಸ್ಟು. ತಕ್ಷಣ ಬಂದು ನ್ಯೂಸ್ ಹಾಕ್ತೆ. ತಕ್ಷಣ ಬಂತು. ಅವಾಗ ಯಾವತ್ತು ಬಂದಿದ್ರು ಅಮ್ಮ ಎಸ್.ಎಂ. ಕೃಷ್ಣ? ಕೃಷ್ಣ ಅವರು ಅವ್ರದ್ದು ತಮ್ಮಂದು ಇದಾಯ್ತಲ್ಲ, ವರ್ಷದ್ದು ಎಸ್.ಎಂ. ಕೃಷ್ಣ ಶಂಕರ್ದು ಪೂಜೆ ಆದಾಗ ಬಂದಿದ್ರು. ಅಲ್ಲಿ ಬಂದು ಹಾಸ್ಟೆಲಲ್ಲಿ ಬಂದಿದ್ರು. ಹಾಸ್ಟೆಲ್ ಇದೆಯಲ್ಲ, ಅಲ್ಲಿಗೆ ಬಂದು ಹೋದರು. ಜಾಸ್ತಿ ಹೊತ್ತಿರಲಿಲ್ಲ. ಅದೇ ನಮ್ಮ ಅಡಿಗಾಸ್ ಪ್ರಸನ್ನ ಕುಮಾರ್ ಇದ್ರಲ್ಲ, ಅವ್ರ ಮನೆಗೆ ಹೋಗ್ಬಿಟ್ಟು, ಪ್ರಸನ್ನ ಕುಮಾರ್ ತುಂಬ ಇದು ಅವ್ರಿಗೆ ಅವನ ಹತ್ರ ಹೋಗಿ ಅಲ್ಲಿ ಹೋಗ್ಬಿಟ್ಟು ಹೊರಟ್ಬಿಟ್ರು. ಸಂಸ್ಕಾರ ಎಲ್ಲಿ ಮಾಡಬಹುದು ಅಮ್ಮ? ಸೋಮನಹಳ್ಳಿ ಇಲ್ಲಿ ಹಾಸ್ಟೆಲಲ್ಲಿ ಅಲ್ಲಿ ಎಲ್ಲ ಅವ್ರ ಮಾಡಿರೋದೆಲ್ಲ ಶಂಕರ್ ಮಾಡಿರೋದು, ಅವ್ರ ತಂದೆ ತಾಯಿದು ಎಲ್ಲ ಅಲ್ಲೇ ಇದಿದೆ. ಸಮಾಧಿ ಎಲ್ಲ ಅಲ್ಲೇ ಇದೆ. ಅಲ್ಲೇ ಮಾಡಬೇಕು ಅವ್ರನ್ನ, ಅಲ್ಲೇ ಮಾಡಬೇಕು ಅವ್ರನ್ನ. ನಾವು ನೋಡ್ಬೇಕು ಅವ್ರನ್ನ. ಆಯ್ತು ಅಷ್ಟೇ ನಾನು ಹೇಳೋದು. ಇನ್ನೇನು ಹೇಳಿ ನಾನು? ನಾನು ಸೋದ್ರು ಮಾವ ಅವರು. ಆಯಿತು, ಇನ್ನೇನು ಹೇಳಿ ನಾನು? ಅವರಂಥ ಯುಕ್ತಿ ಇನ್ನು ಜನ್ಮದಲ್ಲಿ ಹುಟ್ಟುವಲ್ಲ, ಬರುವಲ್ಲ, ಇನ್ನು ಇರುವಲ್ಲ ಅಂಥ ಯುಕ್ತಿ ಅವರು. ನನಗೆ ನನ್ನ ಸ್ವಂತದವ್ರು ಯಾರೋ ತೀರೋದಂಗೆ ಹೋಗಿದೆ ನನಗೆ. ನನ್ನ ಅಷ್ಟು ಇದಾಯ್ತು, ಸಂತೋಷ ಆಯಿತು. ಇದಿಷ್ಟು ಎಸ್.ಎಂ. ಕೃಷ್ಣ ಅವರ ಸೋದರ ಸೊಸೆ ಸುಜಿಯಮ್ಮ ಅವರ ನೋವಿನ ಮಾತಾಗಿರುವಂಥದ್ದು. ನಮ್ಮನ್ನೆಲ್ಲ ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಇದೀಗ ಅವ್ರು ಇಲ್ಲ ಅನ್ನೋದನ್ನ ಕೇಳಿ ನನಗೆ ಒಂದು ರೀತಿ ಶಾಕ್ ಆಗಿದೆ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.